ನಮಗೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಹಠ ಇದ್ದರೆ ಅದನ್ನು ಸಾಧಿಸುವವರೆಗೂ ಬಿಡಬಾರ್ದು. ಹಾಗೆ ನಮಗೆ ಏನಾದರೂ ಒಂದು ಬೇಕಂದರೆ ಹಠ ಮಾಡಿ ಆದರೂ ಹಠಪಟ್ಟು ಆದರೂ ಕಷ್ಟಪಟ್ಟಾದರೂ ಏನಾದರೂ ಅದು ಸಾಧಿಸಲೇಬೇಕು. ಅದೇ ನನ್ನ ಗುಣ. ಗುಡ್ ಮಾರ್ನಿಂಗ್ ಗೈಸ್, ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆ್ಯಕ್ಚುಲಿ ನಾನು ಇವತ್ತು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದರೆ ಇವತ್ತು ನಂದು ಡ್ರೀಮ್ ಕಮ್ ಟ್ರೂ ಆಗಲಿಕ್ಕೆ ಮೊದಲನೇ ಸ್ಟೆಪ್ಸ್. ಯಾಕಪ್ಪ ಅಂದರೆ ಇವತ್ತು ನಾನು ಎಲೆಕ್ಟ್ರಿಕ್ ಗಾಡಿ ಬುಕ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಮಂಗಳೂರಿಗೆ. ಸೊ ಇಲ್ಲಿಂದ ನನಗೆ ಒಂದು 60-65 ಕಿಲೋಮೀಟ್ರ್ ದೂರ ಇದೆ. ಸೊ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಪ್ಪ ಅಂದರೆ ತುಂಬ ದಿವಸದಿಂದ ನಂದೊಂದು ಕನಸಿತ್ತು, ಎಲೆಕ್ಟ್ರಿಕ್ ಸ್ಕೂಟರ್ ತಗೊಳ್ಬೇಕಂತೇಳಿ. ಸೊ ಅದಕ್ಕೋಸ್ಕರ ತುಂಬ ಶ್ರಮಪಟ್ಟು ಕಷ್ಟಪಟ್ಟು ಇವತ್ತೇ ದಿನಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಸೊ ತುಂಬ ಕನ್ಫ್ಯೂಷನ್ ಇತ್ತು, ಯಾವ ಗಾಡಿ ತಗೊಳ್ಳೋದಂತ ಒಂದು ಕನ್ಫ್ಯೂಷನ್, ಮತ್ತು ಹೇಗೆ ತಗೊಳ್ಳೋದು, ಮತ್ತು EMIಲಿ ತಗೊಳ್ಳೋದು ಬೆಸ್ಟಾ, ಫುಲ್ ಕ್ಯಾಶಲ್ಲಿ ತಗೊಳ್ಳೋದು ಬೆಸ್ಟಾ, ಅಂದರೆ ತುಂಬ ಇಶ್ಯೂಸಲ್ಲಿ ಇತ್ತು. ತುಂಬ ಎಲ್ಲದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಯಾವ ಗಾಡಿ ತಗೊಳ್ಳೋದು ಅಂತ ತುಂಬ ಪ್ರಾಬ್ಲಮ್ ಇತ್ತು. ಯಾಕೆಂದರೆ TVS ಇದ್ದು, ಆ್ಯಥರ್ ಮತ್ತು ಎಲೆಕ್ಟ್ರಿಕ್ ಗಾಡಿ, EV ಗಾಡಿ ತುಂಬ ಬಂದಿದೆ. ಸೊ ಎಲ್ಲವನ್ನು ಟೆಸ್ಟ್ ಡ್ರೈವ್ ಮಾಡಿದ ನಂತರ ಫೈನಲಿ ನಾನು ಡಿಸೈಡ್ ಮಾಡಿದೆ ಯಾವ ಗಾಡಿ ತಗೊಳ್ಬೇಕಂತೇಳಿ. ಸೊ ಡಿಸೈಡ್ ಮಾಡಿದ ನಂತರ ಇವತ್ತು ನಾನು ಬುಕ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಇವತ್ತು ಬುಕ್ ಮಾಡಿ ಎಕ್ಸಾಕ್ಟಾಗಿ ನನಗೆ 3 ದಿವಸ ನಂತರ ಸಿಗುತ್ತೆ. ಸೊ ಅವತ್ತು ಟೈಮ್ ಬಂದುಬಿಟ್ಟು 10:35 ಆಯಿತು. ಸೊ ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾನು ಇಲ್ಲಿಂದ ಹೊರಡೋದು. ಗಾಡಿಗಿಂತ ಕೈಗೆ ಯಾವಾಗ ಸಿಗುತ್ತೆ ಅಂತ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. And I guess in a way you do. On my breath, unraveling emotions. I need some space to think this through. Call me all night long. Try to give you hints and a hard to see. Right on the line, no. Losing it on you's the last thing I need. If I'm honest, I'll just make you cry. And I don't wanna fight with you. I would rather lie to you. Guys, ಫೈನಲಿ ಗಾಡಿನ ಬುಕ್ ಮಾಡಿದೆ. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಮತ್ತು ಒಂದು ಗಾಡಿ ಬುಕ್ ಮಾಡಬೇಕಾದ್ರೆ ಇಷ್ಟೊಂದು ಕೆಲಸ ಇರುತ್ತೆ, ಎಷ್ಟೊಂದು ಕಷ್ಟ ಇರುತ್ತದೆ ಗೊತ್ತಿರಲಿಲ್ಲ. ಬಟ್ ಎಕ್ಸೈಟ್ಮೆಂಟ್ನಲ್ಲಿ ಎಲ್ಲಿ ಮರ್ತು ಬಿಟ್ಟೆ. ಸೊ ಫೈನಲಿ ಒಂದು ಗಾಡಿ ಸೆಲೆಕ್ಟ್ ಮಾಡಿ ಬುಕ್ ಮಾಡಿದೆ. ಬಟ್ ಅದರಲ್ಲಿ ಒಂದು ಇಶ್ಯೂ ಏನಪ್ಪ ಅಂದರೆ 2 ಕಲರ್ ಇದೆ. ಸೊ ಅದರಲ್ಲಿ ತುಂಬ ವೇರಿಯಂಟ್ ಕಲರ್ ಇದೆ. ಇದರಿಂದ ನನಗೊಂದು 2 ಕಲರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ಸೊ ಒಂದು 95% ನನಗೆ ಕನ್ಫರ್ಮ್ ಮಾಡಿದ್ದೇನೆ. ಸೊ ನೀವು 3 ಡೇಸಲ್ಲಿ ಸಿಗುತ್ತೆ. ಸೊ ಫೈನಲಿ ನಾನು ಗಾಡಿ ಬುಕ್ ಮಾಡಿ ಬಂದು ಫಸ್ಟ್ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಸೊ ಗೊತ್ತಿಲ್ಲ ಈ ವಿಡಿಯೋ ಎಷ್ಟು ಜನ ಲೈಕ್ ಮಾಡ್ತಾರೆ, ವಿಡಿಯೋ ನೋಡ್ತಾರೆ ಅಂತೇಳಿ. ಸೊ ನೀವು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡಿದರೆ ಲೈಕ್ ಮಾಡಿ, ಮತ್ತು ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಫೈನಲಿ ನಾನು ಹೊಸ್ತು ಗಾಡಿ ಫಸ್ಟ್ ಟೈಮ್ ತಗೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ. ಸೊ ನಿಮ್ಮದೆಲ್ಲ ಆಶೀರ್ವಾದ ಬೇಕು. ಸೊ ಸಣ್ಣ ಅಮೌಂಟ್ ಅಲ್ಲ, ದೊಡ್ಡ ಅಮೌಂಟು, ನನಗೆ ದೊಡ್ಡ ಅಮೌಂಟು. ಆ್ಯಕ್ಚುಲಿ ಏನಪ್ಪ ಅಂದರೆ ಶೋರೂಮಲ್ಲಿ ಸರ್ವಿಸ್ ಅಷ್ಟೊಂದು ಒಳ್ಳೆದಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಸೊ ಗೊತ್ತಿಲ್ಲ ಏನಂತೇಳಿ, ಸ್ವಲ್ಪ ನೆಗೆಟಿವ್ ಮತ್ತು ಬ್ಯಾಡ್ ಥಿಂಗ್ಸ್ ಇದೆ. ಬಟ್ ಈ ಎಕ್ಸೈಟ್ಮೆಂಟಲ್ಲಿ ನಾನು ಅದನ್ನು ಮರ್ತು ಬಿಟ್ಟಿದ್ದೇನೆ. ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ. ಬಟ್ ಈ ವಿಡಿಯೋದಲ್ಲಿ ನಾನು ಅದೆಲ್ಲ ಮಾತಾಡಲ್ಲ. ಸೊ ಎಕ್ಸೈಟ್ಮೆಂಟ್ ಆಗಿರೋದ್ರಿಂದ ಈ ಗಾಡಿ ಬಗ್ಗೆ ನಾನು ಮಾತಾಡಲೇಬೇಕು. ಸೊ ಇನ್ನು 3 ಡೇಸಲ್ಲಿ ಬರುತ್ತೆ. ಸೊ ಅದಕ್ಕಿಂತ ಮೊದಲು ನನಗೆ 3 ಡೇಸಿಗೆ ಅದಕ್ಕೆ ಆಕ್ಸೆಸರೀಸ್ ಏನೆಲ್ಲ ಬೇಕು. ಸೊ ನನ್ನ ಪ್ಲ್ಯಾನ್ ಏನಪ್ಪ ಅಂದರೆ ಫಸ್ಟ್ PPT ಮಾಡೋ ಒಂದು ಪ್ಲ್ಯಾನ್ ಇದೆ. PPF ಮಾಡುವಂಥ ಪ್ಲ್ಯಾನ್ ಇದೆ. ಸೊ ಎಕ್ಸಾಕ್ಟಲ್ಲಿ ಏನೇನು ಮಾತಾಡ್ತೀನಿ ನನಗೆ ಗೊತ್ತಿಲ್ಲ. ಸೊ PPF ಮಾಡಬೇಕಂತ ಪ್ಲ್ಯಾನ್ ಇದೆ. ಗೊತ್ತಿಲ್ಲ ಎಷ್ಟು ಕಾಸ್ಟ್ ಏನಾಗುತ್ತೆ ಅಂತೇಳಿ. ನನ್ನದು ಫ್ರೆಂಡ್ ಇದ್ದಾನೆ, ಸೊ ಕೇಳುವ. ಮತ್ತು ಅದಕ್ಕೆ ಕ್ರ್ಯಾಶ್ ಗಾರ್ಡ್ ಬರುತ್ತೆ ಅಂತೆ, ಮತ್ತು ಆ್ಯಕ್ಚುಲಿ ಆಕ್ಸೆಸರೀಸ್ ಏನೆಲ್ಲ ಬರುತ್ತೆ ಅಂತ ಗೊತ್ತಿಲ್ಲ. ಅವರು ಹೇಳಿದಾಗಿ ಕೊಡ್ತಾರ ಗೊತ್ತಿಲ್ಲ, ಕೊಟ್ಟ ಮೇಲೆ ನೋಡಬೇಕು. ಸೊ ನಾನೀಗ ಸದ್ಯಕ್ಕೀಗ ಮ್ಯಾಂಗ್ಳೂರಲ್ಲಿದ್ದೇನೆ. ಬಟ್ ಈಗ ಆಕ್ಸೆಸರೀಸ್ ಇಲ್ಲಿ ರೇಟ್ ತುಂಬ ಜಾಸ್ತಿ ಇರೋದರಿಂದ
ನೋಡಬೇಕು ಏನಾಗುತ್ತೆ ಅಂತೇಳಿ. ಬಟ್ ಬ್ಯಾಂಗ್ಳೂರಲ್ಲಿ ಕಮ್ಮಿಗೆ ಸಿಗುತ್ತೆ, ಬಟ್ ಒರಿಜಿನಲ್ ಡೂಪ್ಲಿಕೇಟ್ ಯಾವುದೊಂದು ಗೊತ್ತಾಗಲ್ಲ. ಬಟ್ ನಾನು ಡೊಮಿನರಿಗೆ ಪರ್ಚೇಸ್ ಮಾಡಿದ್ದೆ ಒಂದು ಕ್ರ್ಯಾಶ್ ಗಾರ್ಡ್ ಎಲ್ಲ, ಬಟ್ ಇವತ್ತಿಗೂ ಸಖತ್ತಾಗಿದೆ. ಹೆವಿ ಮಾತ್ರ ತುಂಬ ಮೆಟಲ್ ಅದು ಒಳ್ಳೆದಿದೆ, ಹೈ ಕ್ವಾಲಿಟಿ. ಸೊ ಅಲ್ಲಿ ಪರ್ಚೇಸ್ ಮಾಡುವ ಪ್ಲ್ಯಾನ್ ಇದೆ. ನೋಡುವ, ಯಾವುದಕ್ಕೂ ಗಾಡಿ ಬರಲಿ ಮತ್ತೆ ನೋಡುವ. ಗಾಡಿ ಬಂದ ಕೂಡಲೇ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. Subscribe now and press the bell icon. Never miss an update.